ತೆಲುಗುನಲ್ಲಿ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿದ್ದೀರಾ ಸಂಜನಾ ಹೌದು. ಅವರೇ. ಒರಿಜಿನಲ್ ಗ್ಯಾಂಗ್‌ಸ್ಟಾರ್ ಅಂತ ಹೇಳಿ ಅಂಡ್ ಬಹಳಷ್ಟು ಒಳ್ಳೆ ರೆಸ್ಪಾನ್ಸ್ ಕೂಡ ಪಡ್ಕೊಂಡಿದ್ದೀರಾ. ವಾವ್! ಸಂಜನಾ ಹೌದು. ಅಂತ ಅಂದ್ರೆ ಅಲ್ಲಿ ವಾವ್! ಅಂತ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹೌದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಷ್ಟು ಖುಷಿ ಇದೆ ನಿಮ್ಗೆ? ತುಂಬಾ ಖುಷಿ ಇದೆ. ಇಂಥ ಒಂದು ಬ್ರೇಕ್ ನನಗೆ 19 ಇಯರ್ಸ್ ಇದ್ದೀನಿ ಈಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಇಂಥ ಒಂದು ಬ್ರೇಕ್ ನನಗೆ ಫಸ್ಟ್ ಟೈಮ್ ಬಂತು. ಟಾಪ್ 5 ನಲ್ಲಿ ಹೋಗೋದು. ಅದು ಕೂಡ ತೆಲುಗು ಬಿಗ್ ಬಾಸ್ ಅಲ್ಲಿ. ಯಾಕಂದ್ರೆ ಇಲ್ಲಿ ನಾವು ವೈಯಕ್ತಿಕವಾಗಿ ಹೇಗಿರ್ತೀವಿ ಅಂತ ಹ್ಮ್. ಪ್ರತಿಯೊಬ್ಬರಿಗೆ ನಮ್ಮ ಬಗ್ಗೆ ಗೊತ್ತಾಗುತ್ತೆ. ಅಂಡ್ 3.5 ತಿಂಗಳು ನೀವು ಬಿಗ್ ಬಾಸ್ ಮನೇಲಿ ಇದ್ದು ಬಂದಾದ್ಮೇಲೆ ನೀವು ಯಾವುದೇ ಒಂದು ಮಾಸ್ಕ್ ಹಾಕೊಂಡು ಓಡಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ 2-3 ದಿನ ನೀವು ನಟಿಸಬಹುದು. ಹೌದು. 4ನೇ ದಿನ ನಟನೆ ಇಳ್ದು ಹೋಗುತ್ತೆ. ಹ್ಮ್. 5ನೇ ದಿನ ನೀವ್ ಯಾರು, ಹೆಂಗೆ, ಏನು ಅಂತ ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ಒಂದು ಅದ್ಭುತವಾದ ಪಾಸಿಟಿವ್ ರೆಸ್ಪಾನ್ಸು. ರೋಡಲ್ಲೆಲ್ಲ ನಡೀತಾ ಇದ್ರೆ ತೆಲುಗುನೇ ಆಗಿರ್ಬೋದು, ಕನ್ನಡನೇ ಆಗಿರ್ಬೋದು, ಲೇಡೀಸ್ ಎಲ್ಲ ಬಂದ್ಬಿಟ್ಟು ತಪ್ಕೊಂಡ್ಬಿಡ್ತಾ ಇದಾರೆ ನನ್ನ. ಗಟ್ಟಿಯಾಗಿ ನಮ್ಮ ಮನೆಗೆ ಮಮ್ಮ ಬನ್ನಿ ಮಮ್ಮ ನೀವು, ಅಂತ ನಾನು ಮಮ್ಮ ನೋಡ್ತಾ ಮಮ್ಮ ಇದ್ದೇನೆ. ಅಂತಾನು ತಪ್ಕೊಂಡ್ಬಿಡ್ತಾ ಇದಾರೆ. ಮತ್ತೆ ಅಯ್ಯೋ ನೀವ್ ಎಷ್ಟು ಮುದ್ದಾಗಿದ್ದೀರಾ ಅಂತ ಒಂದು ತಪ್ಕೊಂಡ್ಬಿಡ್ತಾ ಇದಾರೆ. ಎಷ್ಟು ಹೋಮ್ಲಿ ಆಗಿರ್ತೀರಾ, ಎಷ್ಟು ಸಿಂಪಲ್ ಆಗಿರ್ತೀರಾ, ನಿಮ್ಮ ನಡವಳಿಕೆ ಎಂತ ಆ, ಎಷ್ಟು ಡೆಲಿಕೇಟ್ ಆಗಿರುತ್ತೆ ಅಂತ ಅಬ್ಸರ್ವ್ ಮಾಡಿದ್ದಾರೆ. ಸೊ ಅದೊಂದು ತುಂಬಾನೇ ಖುಷಿ ಕೊಡ್ತದೆ. ಬಿಕಾಸ್ ಪಾಸ್ಟ್ ಅಲ್ಲಿ ನಡೆದಿದ್ದ ಕೆಲವೊಂದು ಘಟನೆಗಳಿಂದ ನನಗೆ ಅಪಾರ್ಥ ಮಾಡ್ಕೊಂಡಿದ್ರು ಜನ. ಸೊ ಅದೆಲ್ಲಾನು ತೊಳ್ಕೊಂಡು ಹೋಯ್ತು ಅಂತ ತುಂಬಾ ಸಂತೋಷ ಇದೆ.